ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಿದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ನಿಮಗೆ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿದ್ದರೂ ಕೂಡ ಕ್ಷಣದಲ್ಲಿಯೇ ನಿಮ್ಮ ಕೂದಲನ್ನು ಕಪ್ಪಾಗಿಸುತ್ತೆ ಈ ಒಂದು ಹೇರ್ ಡ್ರೈ ಸ್ನೇಹಿತರೆ. ಅದರಲ್ಲಂತೂ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಸ್ನೇಹಿತರೆ. ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಲ್ಲ. ಹಾಗಾದರೆ ಲೇಟ್ ಮಾಡಿದೆ ಯಾವ ರೀತಿ ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈನ ಮನೆಯಲ್ಲೇ ರೆಡಿ ಮಾಡಿಬಿಟ್ಟು ನಮ್ಮ ಹೇರ್ಸ್ಗೆ ನಾವು ಅಪ್ಲೈ ಮಾಡ್ಕೊಳ್ಬೋದು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ನಾನು ಮೊದಲಿಗೆ ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದರೊಳಗಡೆ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ನೋಡಿ, ಇದರಿಂದ ನೀವು ಹೇರ್ ಡ್ರೈ ಅಲ್ಲದೆ ನಿಮ್ಮ ಹೇರ್ ಗ್ರೋತ್ ಕೂಡ ತುಂಬಾ ಫಾಸ್ಟಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರೊಳಗಡೆ ಒಂದು 5-6 ಒಣಗಿರುವಂಥ ದಾಸವಾಳದ ಹೂವನ್ನು ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥ ದಾಸವಾಳದ ಹೂವು ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡಿದ್ದೆ ಸ್ನೇಹಿತರೆ, ಅದನ್ನೇ ನಾನು ಯೂಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಡಿ ಸ್ನೇಹಿತರೆ. ದಾಸವಾಳದಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ಕೂಡ ನೀರಲ್ಲಿ ಆ್ಯಡ್ ಆಗಬೇಕು ಆ್ಯಂಡ್ ಕಲರ್ ಕೂಡ ಚೇಂಜ್ ಆಗಬೇಕು ಸ್ನೇಹಿತರೆ. ನೋಡಿ, ಇವಾಗ ಯಾವ ರೀತಿ ಕಲರ್ ಚೇಂಜ್ ಆಗಿರುವಂಥದ್ದು ಅಂತ, ಅಷ್ಟು ದಾಸವಾಳದಲ್ಲಿರುವಂಥ ಅಷ್ಟು ಕಲರ್ ಆ್ಯಂಡ್ ಅಷ್ಟು ಶಕ್ತಿ ಕೂಡ ನೀರಿನಲ್ಲಿ ಸೇರಿಕೊಂಡಿರುವಂಥದ್ದು ನೋಡಿ ಸ್ನೇಹಿತರೆ. ಈ ನೀರನ್ನು ಒಂದು 5 ನಿಮಿಷದವರೆಗೂ ಇವಾಗ ನಾವು ಕುದಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ. ಗ್ಯಾಸ್ನ ಆಫ್ ಮಾಡಿಬಿಡಿ ಸ್ನೇಹಿತರೆ. ಆಫ್ ಮಾಡಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ತಣ್ಣಗಾಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಟಿಡಬೇಕಾಗುತ್ತೆ. ನೋಡಿ, ಇನ್ನೂ ಸ್ವಲ್ಪ ನಾನು ಕುದಿಸ್ಕೊಳ್ಬೇಕಂತ ಇನ್ನೂ ಸ್ವಲ್ಪ ಕುದಿಸ್ಕೋತಾ ಇರುವಂಥದ್ದು. ನೋಡಿ, ನೆಕ್ಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ತೇನೆ ಸ್ನೇಹಿತರೆ. ನೋಡಿ, ಹಳ್ಳಿಗಳಲ್ಲಂತೂ ದಾಸವಾಳದ ಹೂವಿನಿಂದ ಏನು ಕಡಿಮೆ ಇಲ್ಲ ಸ್ನೇಹಿತರೆ. ನೋಡಿ, ಸಿಟಿಗಳಲ್ಲಿ ಬೇಕಾದರೆ ಈ ರೀತಿ ನೀವು ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ಒಂದೇ ಸಲಕ್ಕೆ ಸಿಕ್ಕಿದ್ರೆ ಇದನ್ನು ಹೀಗೆ ಒಣಗಿಸಿಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ಫ್ರೆಶ್ ಆಗಿರುವಂಥದ್ದು ಡೈಲಿ ನಿಮ್ಮ ಮನೆಯಲ್ಲಿ ದಾಸವಾಳದ ಹೂವಿದ್ರೆ ಇದನ್ನು ಡೈಲಿ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಯಾವಾಗ ನೀವು ಹೇರ್ ಡ್ರೈಸ್ಗಳನ್ನ ಅಪ್ಲೈ ಮಾಡ್ಕೋತಾ ಇರ್ತೀರೋ ಈ ಒಂದು ದಾಸವಾಳದ ಹೂ ಕೂಡ ನೀವು ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕಲರ್ ಕೊಡೋದಲ್ಲದೆ ಶೈನಿಯಾಗಿ ನಿಮ್ಮ ಕೂದಲು ಹೊಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೂ ನಿಮ್ಮ ರೂಟ್ಸಲ್ಲಿ ವೈಟ್ ಹೇರ್ ಸಮಸ್ಯೆ ಎಷ್ಟೇ ಇದ್ದರೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಸ್ನೇಹಿತರೆ. ನೋಡಿ, ಇವಾಗ ಅಷ್ಟು ಕೂಡ ಚೆನ್ನಾಗಿ ಕುದಿಸ್ಕೋತಾ ಇರುವಂಥದ್ದು. ನೋಡಿ, ನಾನಿನ್ನು ಯಾಕಂದರೆ ಸ್ವಲ್ಪ ಇನ್ನೂ ನಾನು ಕುದಿಸ್ಕೊಳ್ಬೇಕು ಅನ್ನಿಸ್ತು ಸ್ನೇಹಿತರೆ, ಅದಕ್ಕೋಸ್ಕರ ಕುದಿಸ್ಕೊಳ್ತಾ ಇರುವಂಥದ್ದು. ದಾಸವಾಳದ ಹೂವಂತೂ ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅಥವಾ ವಯಸ್ಸಾಗಿನವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ತುಂಬಾ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಇದು. ಹಾಗೂ ಇದರಿಂದ ನಮ್ಮ ಹೇರ್ ಕೂಡ ಎಷ್ಟೇ ಬೆಳೀತಾ ಇಲ್ಲ ಅಂದರೂ ಕೂಡ ನಮ್ಮ ಹೇರ್ ಬೆಳೆಯೋದೇ ಸ್ಟಾಪ್ ಆಗಿದೆ ಅಂದರೆ ರೀಗ್ರೋತ್ ಆಗ್ತಾ ಹೋಗುತ್ತೆ ನಮ್ಮ ಹೇರ್ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದನ್ನು ನೀವು ಚಿಕ್ಕ ಮಗಳಿಗೂ ಕೂಡ ಚಿಕ್ಕವರಿದ್ದಾಗಲೇ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಅಂದರೆ ದಾಸವಾಳದ ಹೂವನ್ನು ಚೆನ್ನಾಗಿ ಅವ್ರ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಅವ್ರಿಗೆ ರೀಗ್ರೋತ್ ಅಂದರೆ ಹೇರ್ ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ತುಂಬಾ ಸ್ಟ್ರಾಂಗ್ ಆಗಿ ಆ್ಯಂಡ್ ತುಂಬಾ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಂಡಿರೋದಾಗಿದೆ. ಇದನ್ನು ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಇವಾಗ ಈ ಒಂದು ಸಿರಮ್ನ ನಾನೊಂದು ಬೌಲ್ ಒಳಗಡೆ ಫಿಲ್ಟರ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ನೋಡಿ, ನಾನು ನೂಪುರ್ ಹೀನಾ ಮೆಹಂದಿನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಮನೆಯಲ್ಲಿ ನೀವು ಹೀನಾ ಲೀವ್ಸ್ ಇದ್ದರೆ ಪೌಡರ್ ಮಾಡ್ಕೊಳ್ಬೋದು ಅಥವಾ ನೂಪುರ್ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಪೌಡರ್ ಬೇಕೋ ಅಷ್ಟನ್ನು ನೀವು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ. ನೋಡಿ, ಇವಾಗ ನಾನು ಹಾಫಷ್ಟು ಪ್ಯಾಕೆಟು ನಾನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋಂಥದ್ದು ಸ್ನೇಹಿತರೆ. ಇದು ಕೂಡ ನ್ಯಾಚುರಲ್ ಆಗಿ ನಿಮಗೆ ಕಲರ್ ತುಂಬಾ ಚೆನ್ನಾಗಿ ಕೊಡುತ್ತೆ ಆ್ಯಂಡ್ ಜಾಸ್ತಿ ಪ್ರಮಾಣದಲ್ಲಿ ಇದರೊಳಗಡೆ ಕೆಮಿಕಲ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಇದನ್ನು ಬಳಸ್ತಾ ಇರ್ತೇನೆ ಸ್ನೇಹಿತರೆ. ನೋಡಿ, ಇದನ್ನು ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಬನ್ನಿ. ಇದನ್ನು ಲೇಡೀಸ್ ಅಲ್ಲದೆ ಜೆಂಟ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅವರಿಗೂ ಕೂಡ ತುಂಬಾ ಚೆನ್ನಾಗಿ ಹೇರ್ ಕಲರ್ ಕೂಡ ಬರುತ್ತೆ. ಆ್ಯಂಡ್ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ನಾನು ಇದ್ರೊಳಗಡೆ ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಆನ್ಲೈನಲ್ಲಿ ನೀವು ಈಸಿಯಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಥವಾ ನೀವು ಮೆಡಿಕಲ್ ಶಾಪಲ್ಲಿ ಇಲ್ಲಾಂದರೆ ಮಾರ್ಕೆಟಲ್ಲಿ ಕೂಡ ಇದು ಅವೈಲೇಬಲ್ ಇರುತ್ತೆ. ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೇನೆ. 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ನೋಡಿ, ಲೆಮನ್ ಜ್ಯೂಸ್ನ ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೋಡಿ, ಹಣ್ಣಾಗಿರುವಂಥ ನಿಂಬೆ ಹಣ್ಣನ್ನು ಇದ್ರೊಳಗಡೆ ಈ ರೀತಿ
ಅರ್ಧದಷ್ಟು ನಾನು ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಲೆಮನ್ ಯಾಕೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದಂದರೆ ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ನೋಡಿ ಇವಾಗ ನಾನು ಮೊದಲೇ ಮಾಡ್ಕೊಂಡಿರುವಂಥ ದಾಸವಾಳದ ಹೂವಿನ ನೀರನ್ನು ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಇದು ಚೆನ್ನಾಗಿ ತಣ್ಣಗಾದ ತಕ್ಷಣ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಸ್ವಲ್ಪವಾಗಿ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೋದು ಸ್ನೇಹಿತರೆ. ಈ ರೀತಿ ಗಂಟು ಆಗಬಾರ್ದು ಸ್ನೇಹಿತರೆ. ಒಂದು ಸ್ಪೂನ ಸ್ವಲ್ಪ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು ಅಂತ ಸ್ನೇಹಿತರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಒಂದು 5 ನಿಮಿಷದವರೆಗೂ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡಿ. ಪೂರ್ತಿ ಕಪ್ಪು ಬಣ್ಣಕ್ಕೆ ಬರುತ್ತೆ ಸ್ನೇಹಿತರೆ. ನೀವು ಕಬ್ಬಿಣದ ಬಾಣಲಿಯಲ್ಲಿ ಕಲಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ನಿಮ್ಮ ಹೇರ್ ಕಲರ್ ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಕೂಡ ಕಬ್ಬಿಣದ ಬಾಣಲಿನ ಯೂಸ್ ಮಾಡ್ತಾಯಿರಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ನೋಡಿ ಇವಾಗ ನಮ್ಮ ಹೇರ್ ಡ್ರೈಯರ್ ರೆಡಿಯಾಗಿದೆ. ನಾನು ಒಂದು 5 ನಿಮಿಷನೇ, ಕೇವಲ ಅಂತಂದರೆ 5 ನಿಮಿಷ ಇದನ್ನು ಬಿಟ್ಬಿಟ್ಟು ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ಯಾವಾಗಲೂ ಕೂಡ ಇದನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ. ನಿಮಗೆ ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಒಂದು ಬ್ರಷ್ನ ಸಹಾಯದಿಂದ ಈ ರೀತಿ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ಅಪ್ಲೈ ಮಾಡಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀವು ತಿಂಗಳಿಗೆ ಒಂದ್ಸಲ ಆದರೂ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗದೆ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನೊಂದು ಟಿಪ್ಸ್ ಕೂಡ ನಿಮಗೂ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.